ಡಿ ಎಚ್ ಅವ್ರ ಕಡೆಯಿಂದ ಮಾಹಿತಿ ಬಂತು. ಒಂದು ಮಗು ಟ್ರೀಟ್ಮೆಂಟಿಗೆ ಅಂತ ಬಂದಿತ್ತು. ಬಿ ಆರ್ ಶೆಟ್ಟಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿತ್ತು. ಬಟ್ ಅದಕ್ಕೆ ಸ್ವಲ್ಪ ಟಾರ್ಚರ್ ಆಗಿದೆ ಅನ್ನೋ ಥರದಲ್ಲಿ ಮಾಹಿತಿ ಬಂತು. ಸೊ ಬೆಳಿಗ್ಗೆ ಮತ್ತೆ ನೋಡಿದಾಗ ಅದು ಮಣಿಪಾಲ್ KMCಯಲ್ಲಿ ಹೆಚ್ಚಿನ ಚಿಕಿತ್ಸೆಗೆ ದಾಖಲಾಗಿತ್ತು. ಸೊ ನಮ್ಮ ಸಿಬ್ಬಂದಿ ಹೋಗಿ ಬೆಳಿಗ್ಗೆ ನೋಡಿದಾಗ ಅವರಿಗೆ ಅಷ್ಟೇನು ಮಾಹಿತಿ ಸಿಗಲಿಲ್ಲ. ಬಟ್ ಆ ನಂತರದಲ್ಲಿ ನನಗೆ ಮತ್ತೊಂದಿಷ್ಟು ಫೋಟೋಗಳು ಮತ್ತು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡಾಗ ಮತ್ತೆ ಹೋಗಿ ವಿಸಿಟ್ ಮಾಡಿದ್ವಿ. ನಾನು ಮತ್ತು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ಹೋಗಿ ವಿಸಿಟ್ ಮಾಡಿದ್ವಿ. ವಿಸಿಟ್ ಮಾಡಿ ನೋಡಿದಾಗ ಮಗುವಿನ ಮೇಲೆ ಹಲ್ಲೆ ಆಗಿರುವಂಥದ್ದು ಕಂಡು ಬಂದಿದೆ. ಸೊ ಯಾರು ಮಾಡಿದ್ದಾರೆ ಏನು ಅನ್ನುವಂತಹ ಮಾಹಿತಿ ನಮಗೆ ಗೊತ್ತಿಲ್ಲ. ಹಾಗಾಗಿ ನಾವು ಇಮಿಡಿಯೇಟಾಗಿ ಅಮಾವಾಸ್ಯೆಬೈಲ್ ಠಾಣೆಯಲ್ಲಿ ಒಂದು FIR ಅನ್ನು ದಾಖಲು ಮಾಡಿದ್ದೀವಿ. ಮಗುವಿಗೆ ಹೀಗೆ ಪ್ರಾಬ್ಲಮ್ ಆಗಿದೆ, ಯಾರೋ ದೌರ್ಜನ್ಯ ಮಾಡಿದ ಥರದಲ್ಲಿ ಇದೆ. ಸೊ ತನಿಖೆ ಮಾಡಿ ನೀವು ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ FIR ಅನ್ನು ದಾಖಲು ಮಾಡಿದ್ದೀವಿ. ಬಾಡಿಯಲ್ಲಿ ಎಲ್ಲ ಸ್ವಲ್ಪ ಗಾಯಗಳಾಗಿದ್ದಾವೆ. ಅಂದರೆ ಮಾರ್ಕ್ ಇದ್ದ ಥರ ಕಾಣುತ್ತೆ, ಹೊಡೆದಿರೋ ಥರ ಮಾರ್ಕ್ ಗೊತ್ತಾಗುತ್ತೆ ಅದು ನೋಡಿದರೆ. ಸೊ ಹಾಗಾಗಿ ಮತ್ತು ಬಾಡಿ ಫುಲ್ ಇದೆ, ಇಂಜುರೀಸ್ ಇದೆ. ಆ ಕಾರಣದಿಂದ ಮಗು ಕೂಡ ತುಂಬ ವೀಕ್ನೆಸ್ ಇದೆ, ಮಾತಾಡುವಂಥ ಸ್ಥಿತಿಯಲ್ಲಿ ಇಲ್ಲ ಅದು. ಸೊ ಹಾಗಾಗಿ ಇನ್ನೊಂದು 2 ದಿವಸ ಬಿಟ್ಟು ಮಗುದು ಕೂಡ ಸ್ಟೇಟ್ಮೆಂಟ್ ಮಾಡ್ತೇವೆ, ನಾವು ಕೌನ್ಸಿಲಿಂಗ್ ಮಾಡ್ತೇವೆ. ಬಟ್ ನೋಡಿದರೆ ಅದು ಹೊಡೆದಿರೋ ಥರ ಅಂತ ಕಾಣಿಸುತ್ತೆ ಮೇಲ್ನೋಟಕ್ಕೆ. ಥ್ಯಾಂಕ್ ಯು. ಡಿ ಎಚ್ ಅವ್ರ ಕಡೆಯಿಂದ ಮಾಹಿತಿ ಬಂತು. ಒಂದು ಮಗು ಟ್ರೀಟ್ಮೆಂಟಿಗೆ ಅಂತ ಬಂದಿತ್ತು. ಬಿ ಆರ್ ಶೆಟ್ಟಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿತ್ತು. ಬಟ್ ಅದಕ್ಕೆ ಸ್ವಲ್ಪ ಟಾರ್ಚರ್ ಆಗಿದೆ ಅನ್ನೋ ಥರದಲ್ಲಿ ಮಾಹಿತಿ ಬಂತು. ಸೊ ಬೆಳಿಗ್ಗೆ ಮತ್ತೆ ನೋಡಿದಾಗ ಅದು ಮಣಿಪಾಲ್ KMCಯಲ್ಲಿ ಹೆಚ್ಚಿನ ಚಿಕಿತ್ಸೆಗೆ ದಾಖಲಾಗಿತ್ತು. ಸೊ ನಮ್ಮ ಸಿಬ್ಬಂದಿ ಹೋಗಿ ಬೆಳಿಗ್ಗೆ ನೋಡಿದಾಗ ಅವರಿಗೆ ಅಷ್ಟೇನು ಮಾಹಿತಿ ಸಿಗಲಿಲ್ಲ. ಬಟ್ ಆ ನಂತರದಲ್ಲಿ ನನಗೆ ಮತ್ತೊಂದಿಷ್ಟು ಫೋಟೋಗಳು ಮತ್ತು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡಾಗ ಮತ್ತೆ ಹೋಗಿ ವಿಸಿಟ್ ಮಾಡಿದ್ವಿ. ನಾನು ಮತ್ತು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ಹೋಗಿ ವಿಸಿಟ್ ಮಾಡಿದ್ವಿ. ವಿಸಿಟ್ ಮಾಡಿ ನೋಡಿದಾಗ ಮಗುವಿನ ಮೇಲೆ ಹಲ್ಲೆ ಆಗಿರುವಂಥದ್ದು ಕಂಡು ಬಂದಿದೆ. ಸೊ ಯಾರು ಮಾಡಿದ್ದಾರೆ ಏನು ಅನ್ನುವಂತಹ ಮಾಹಿತಿ ನಮಗೆ ಗೊತ್ತಿಲ್ಲ. ಹಾಗಾಗಿ ನಾವು ಇಮಿಡಿಯೇಟಾಗಿ ಅಮಾವಾಸ್ಯೆಬೈಲ್ ಠಾಣೆಯಲ್ಲಿ ಒಂದು FIR ಅನ್ನು ದಾಖಲು ಮಾಡಿದ್ದೀವಿ. ಮಗುವಿಗೆ ಹೀಗೆ ಪ್ರಾಬ್ಲಮ್ ಆಗಿದೆ, ಯಾರೋ ದೌರ್ಜನ್ಯ ಮಾಡಿದ ಥರದಲ್ಲಿ ಇದೆ. ಸೊ ತನಿಖೆ ಮಾಡಿ ನೀವು ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ FIR ಅನ್ನು ದಾಖಲು ಮಾಡಿದ್ದೀವಿ. ಬಾಡಿಯಲ್ಲಿ ಎಲ್ಲ ಸ್ವಲ್ಪ ಗಾಯಗಳಾಗಿದ್ದಾವೆ. ಅಂದರೆ ಮಾರ್ಕ್ ಇದ್ದ ಥರ ಕಾಣುತ್ತೆ, ಹೊಡೆದಿರೋ ಥರ ಮಾರ್ಕ್ ಗೊತ್ತಾಗುತ್ತೆ ಅದು ನೋಡಿದರೆ. ಸೊ ಹಾಗಾಗಿ ಮತ್ತು ಬಾಡಿ ಫುಲ್ ಇದೆ, ಇಂಜುರೀಸ್ ಇದೆ. ಆ ಕಾರಣದಿಂದ ಮಗು ಕೂಡ ತುಂಬ ವೀಕ್ನೆಸ್ ಇದೆ, ಮಾತಾಡುವಂಥ ಸ್ಥಿತಿಯಲ್ಲಿ ಇಲ್ಲ ಅದು. ಸೊ ಹಾಗಾಗಿ ಇನ್ನೊಂದು 2 ದಿವಸ ಬಿಟ್ಟು ಮಗುದು ಕೂಡ ಸ್ಟೇಟ್ಮೆಂಟ್ ಮಾಡ್ತೇವೆ, ನಾವು ಕೌನ್ಸಿಲಿಂಗ್ ಮಾಡ್ತೇವೆ. ಬಟ್ ನೋಡಿದರೆ ಅದು ಹೊಡೆದಿರೋ ಥರ ಅಂತ ಕಾಣಿಸುತ್ತೆ ಮೇಲ್ನೋಟಕ್ಕೆ. ಥ್ಯಾಂಕ್ ಯು.